ಅದು 13 ವರ್ಷದ ಹಿಂದಿನ ಕತೆ. ಅವತ್ತು ಪತ್ನಿ ಕೇಸ್ ದಾಖಲಿಸಿದ್ದಕ್ಕೆ ದರ್ಶನ್ ಜೈಲು ಸೇರಿದ್ರು. ಅದೇ ದರ್ಶನ್ ಇವತ್ತು ಮತ್ತೊಮ್ಮೆ ಪರಪ್ಪನ ಅಗ್ರಹಾರ ಸೇರಿದ್ದಾರೆ. ಈ ಬಾರಿ ಸ್ನೇಹಿತೆಯ ಕಾರಣಕ್ಕೆ ಕಂಬಿ ಹಿಂದೆ ಹೋಗಿದ್ದಾರೆ. ಜೈಲಿನಲ್ಲಿ ದಾಸ ಮುದ್ದೆ ಮುರಿಯುತ್ತಿದ್ರೆ ಮತ್ತೊಂದು ಸೆಲ್ನಲ್ಲಿದ್ದ ಪವಿತ್ರ ಗೌಡ ಬೆಕ್ಕಿ ಬೆಕ್ಕಿ ಹತ್ತಿದ್ರು. ಎರಡು 2011 28 ದಿನ ಜೈಲುವಾಸ. ಎರಡು 2011ರಲ್ಲಿ ಪತ್ನಿಗೆ ಕಿರುಕುಳ ನೀಡಿದ ಆರೋಪದಲ್ಲಿ ದರ್ಶನ್ ಜೈಲು ಸೇರಿದ್ರು. 28 ದಿನಗಳ ನ್ಯಾಯಾಂಗ ಬಂಧನದ ಬಳಿಕ ರಿಲೀಸ್ ಆಗಿದ್ರು. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ರಾಜಿ ಮಾಡಿಕೊಂಡಿದ್ದಕ್ಕೆ ಬಿಡುಗಡೆಯಾಗಿದ್ರು. 13 ವರ್ಷಗಳ ನಂತರ ಇವತ್ತು ಅಂದ್ರೆ ಬರೋಬ್ಬರಿ 13 ವರ್ಷಗಳ ಬಳಿಕ ದರ್ಶನ್ ಮತ್ತೆ ಜೈಲು ಸೇರಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲಿಗೆ ಶಿಫ್ಟ್ ಆಗಿದ್ದಾರೆ. ಕೊಲೆ ಕೇಸ್ನಲ್ಲಿ ಕಂಬಿ ಹಿಂದೆ ಸೇರಿದ ಕಾಟೇರ. 13 ವರ್ಷಗಳ ಬಳಿಕ ಡಿ ಬಾಸ್ಗೆ ಜೈಲೂಟ. ನಿಜ ಜೀವನದಲ್ಲೂ 2011ರಲ್ಲಿ ಜೈಲು ದರ್ಶನವಾಗಿತ್ತು. ಅದೇ ದರ್ಶನ್ ಬರೋಬ್ಬರಿ 13 ವರ್ಷಗಳ ಬಳಿಕ ಮತ್ತೊಮ್ಮೆ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದಾರೆ. ಅದು ಕೂಡ ಮರ್ಡರ್ ಕೇಸ್ನಲ್ಲಿ. ನಟ ದರ್ಶನ್ A2 ಆರೋಪಿಯಾಗಿದ್ದಾರೆ. ದರ್ಶನ್ ರನ್ನ ವಶಕ್ಕೆ ಪಡೆದು ಗ್ರಿಲ್ ಮಾಡಿದ್ದ ಪೊಲೀಸರು ಕಸ್ಟಡಿ ಅವಧಿ ಮುಗಿತಾ ಇದ್ದಂತೆ ಇವತ್ತು ಬೆಂಗಳೂರಿನ 24ನೇ ACMM ಕೋರ್ಟ್ ಮುಂದೆ ಹಾಜರುಪಡಿಸಿದ್ರು. ತನಿಖೆ ಮಹಜರು ಕಂಪ್ಲೀಟ್ ಆಗಿರೋದ್ರಿಂದ ಪೊಲೀಸರು ಕಸ್ಟಡಿ ಕೇಳಲಿಲ್ಲ. ಹೀಗಾಗಿ ಜುಲೈ 4ರವರೆಗೆ ಅಂದ್ರೆ 12 ದಿನ ದರ್ಶನ್ ಸೇರಿದಂತೆ 4 ಆರೋಪಿಗಳನ್ನ ನ್ಯಾಯಾಂಗ ಬಂಧನಕ್ಕೊಪ್ಪಿಸಲಾಗಿದೆ. ಆದೇಶ ಹೊರಬೀಳ್ತಾ ಇದ್ದಂತೆ ಪೊಲೀಸ್ ವ್ಯಾನ್ ಹತ್ತಿಸಿದ ಪೊಲೀಸರು 4ರನ್ನು ಪರಪ್ಪನ ಅಗ್ರಹಾರ ಜೈಲಿಗೆ ಶಿಫ್ಟ್ ಮಾಡಿದ್ರು. ಇನ್ನು ದರ್ಶನ್ ರನ್ನ ಕೋರ್ಟ್ಗೆ ಕರೆತಂದ ವೇಳೆ ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಸೇರಿದ್ರು. ಪೊಲೀಸ್ ವ್ಯಾನ್ ನಲ್ಲಿ ದರ್ಶನ್ ಅಭಿಮಾನಿಗಳನ್ನ ಕಂಡು ಕೈ ಬೀಸಿದ್ರು. ದರ್ಶನ್ಗೆ ವಿಚಾರಣಾಧೀನ ಖೈದಿ ಸಂಖ್ಯೆ 6106. ಮರ್ಡರ್ ಪ್ರಕರಣದಲ್ಲಿ ದರ್ಶನ್ ಜೈಲು ಸೇರ್ತಾ ಇದ್ದಂತೆ ಜೈಲ್ ರೂಲ್ಸ್ ನಂತೆ ವಿಚಾರಣಾಧೀನ ಖೈದಿ ಸಂಖ್ಯೆ ನೀಡಲಾಗಿದೆ. A2 ಆರೋಪಿ ದರ್ಶನ್ಗೆ ವಿಚಾರಣಾಧೀನ ಖೈದಿ ಸಂಖ್ಯೆ 6106 ನೀಡಲಾಗಿದ್ದು A9 ಧನ್ರಾಜ್ ವಿಚಾರಣಾಧೀನ ಖೈದಿ ಸಂಖ್ಯೆ 6107 ಆಗಿದ್ದಾನೆ. A10 ವಿನಯ್ಗೆ ವಿಚಾರಣಾಧೀನ ಖೈದಿ ಸಂಖ್ಯೆ 6108. ಮತ್ತೊಬ್ಬ ಆರೋಪಿ A14 ಪ್ರದೋಷ್ ವಿಚಾರಣಾಧೀನ ಖೈದಿ ಸಂಖ್ಯೆ 6109 ಆಗಿದ್ದಾನೆ. ಅತ್ತ ಚಿತ್ರದುರ್ಗದಲ್ಲಿ ಮಾತನಾಡಿದ ರೇಣುಕಾಸ್ವಾಮಿ ತಂದೆ ಪೊಲೀಸರ ನ್ಯಾಯಯುತ ಶ್ರಮದಿಂದ ದರ್ಶನ್ ಜೈಲು ಪಾಲಾಗಿದ್ದಾರೆ ಅಂದಿದ್ದಾರೆ. ಎಲ್ಲರೂ ಪ್ರೊಟೆಸ್ಟ್ ಮಾಡಿದ್ದಾರೆ. ಸರ್ಕಾರ ಕೂಡ ಸರಿಯಾಗಿ ಕೆಲಸ ಮಾಡ್ತಿದ್ದ ನಮಗೆ ಇದೆ. ನಮ್ಮಲ್ಲಿ ಎಲ್ಲ ಪತ್ರಿಕೆಯಲ್ಲಿ ನೋಡಿದ್ದೀವಿ. ಚೀಫ್ ಮಿನಿಸ್ಟರ್ ಕೂಡ ಅವರು ಪ್ರಾಮಾಣಿಕವಾಗಿ ಮಾಡಲಿಕ್ಕೆ ಅವ್ರಿಗೆ ಆದೇಶ ಕೊಟ್ಟಿದ್ದಾರೆ ಅಂತ. ಇದಕ್ಕಿಂತ ಜಾಸ್ತಿ ಇನ್ನೇನು ಮಾಡೋಕ್ಕಾಗುತ್ತೆ? ಇದ್ರ ಮೇಲೆ ದೈವ ಇಚ್ಛೆ. ಜೈಲಿನಲ್ಲಿ ಮುದ್ದೆ ಮುರಿದ ಶಾಸ್ತ್ರಿ. ಇವತ್ತು ಸಂಜೆ ದರ್ಶನ್ ಜೈಲು ಸೇರ್ತಾ ಇದ್ದಂತೆ ದರ್ಶನ್ಗೆ ಜೈಲು ಮೆನು ಪ್ರಕಾರ ಊಟ ನೀಡಲಾಗಿತ್ತು. ಜೈಲು ಮೆನುವಿನಂತೆ ಮುದ್ದೆ, ಚಪಾತಿ, ಅನ್ನ, ಸಾಂಬಾರ್, ಮಜ್ಜಿಗೆ ನೀಡಲಾಗಿತ್ತು. ಆದರೆ ಮೊದಲ ದಿನ ಅನ್ನ ಸೇವಿಸದ ದರ್ಶನ್ ಮುದ್ದೆ, ಚಪಾತಿ, ಸಾಂಬಾರ್ ಊಟ ಮಾಡಿ ಮಜ್ಜಿಗೆ ಸೇವಿಸಿದ್ದಾರೆ. ಬೇಸರದಲ್ಲೇ ಊಟ ಸವಿದ ನಟ ದೈಹಿಕವಾಗಿ ಆಯಾಸಗೊಂಡಿದ್ದಾರೆ. ಅಲ್ಲದೆ ಮಾನಸಿಕವಾಗಿಯೂ ಕುಗ್ಗಿ ಹೋಗಿದ್ದು ಕೊಠಡಿಯಲ್ಲಿ ಮೌನಕ್ಕೆ ಶರಣಾಗಿದ್ದಾರೆ. ಇನ್ನು ಜೈಲಿನ ಭದ್ರತಾ ಬ್ಯಾರಕ್ನ ಕೊಠಡಿಯಲ್ಲಿ ದರ್ಶನ್ ಸೇರಿದಂತೆ 2 ಆರೋಪಿಗಳಿದ್ದಾರೆ. ಮತ್ತಿಬ್ಬರು ಆರೋಪಿಗಳನ್ನ ಬೇರೆ ಕೊಠಡಿಗೆ ರವಾನೆ ಮಾಡಲಾಗಿದೆ. ಒಳ್ಳೆ ನೇಮು, ಪ್ರಾಣಕ್ಕೆ ಪ್ರಾಣ ಕೊಡುವಂತಹ ಫ್ಯಾನ್ಸು, ಜೊತೆಗೆ ಒಂದಿಷ್ಟು ಸ್ನೇಹಿತರ ಗುಂಪು.
ಐಷಾರಾಮಿ ಕಾರುಗಳಲ್ಲಿ ಹೋಗಿ ಪಾರ್ಟಿ ಪಪ್ಪು ಅಂತ ಎಂಜಾಯ್ ಮಾಡ್ತಾ ಇದ್ದಂತಹ ನಟ ದರ್ಶನ್ ಕಲರ್ಫುಲ್ ಲೈಫ್ ಅನ್ನ ಲೀಡ್ ಮಾಡ್ತಾ ಇದ್ರು. ಆದ್ರೆ ಇವತ್ತು ಕತ್ತಲ ಕೋಣೆಯಲ್ಲಿ ಕಾಲ ಕಳೆಯುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕೊಲೆ ಕೇಸಲ್ಲಿ ಜೈಲು ಸೇರಿರುವ ದರ್ಶನ್ ಜೈಲಿನಲ್ಲಿ ಮುದ್ದೆ ಮುರಿಯುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ದರ್ಶನ್ ಜೈಲು ಪಾಲು, ಗೆಳತಿ ಕಣ್ಣೀರು. ಮೊನ್ನೆಯೇ ಜೈಲು ಸೇರಿ ವಿಲ ಅಂತಿರೋ ಪವಿತ್ರ ಗೌಡ ಇವತ್ತು ಜೈಲಿನಲ್ಲೇ ಕಣ್ಣೀರು ಹಾಕಿದ್ದಾರೆ. ಡಿ ಬ್ಯಾರಕ್ನಲ್ಲಿ ಒಂಟಿಯಾಗಿ ಕೂತಿದ್ದ ಪವಿತ್ರ ಗೌಡ, ನನ್ನಿಂದಲೇ ದರ್ಶನ್ಗೆ ಈ ಸ್ಥಿತಿ ಬಂತು, ಇದಕ್ಕೆಲ್ಲ ನಾನೇ ಕಾರಣ ಅಂತ ಬಿಕ್ಕಿ ಬಿಕ್ಕಿ ಹತ್ತಿದ್ದಾರೆ ಅಂತ ಜೈಲು ಮೂಲಗಳು ಹೇಳ್ತಿವೆ. ಹದಿಮೂರು ವರ್ಷದ ಹಿಂದೆ ಪತ್ನಿ ಕೇಸ್ ದಾಖಲಿಸಿದ್ರಿಂದ ಜೈಲು ಸೇರಿದ್ದ ದರ್ಶನ್ ಇಂದು ಗೆಳತಿ ಪವಿತ್ರ ಗೌಡ ಕಾರಣಕ್ಕೆ ಮತ್ತೊಮ್ಮೆ ಪರಪ್ಪನ ಅಗ್ರಹಾರ ಸೇರಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.